ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೊಸದಾಗಿ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಸಚ್ಚಿದಾನಂದ ಸಾಯಿನಾಥ್ಗೆ ನಮಸ್ಕಾರ ಮಾಡುತ್ತಾ ಸಾಯಿನಾಥರ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ. ಸ್ನೇಹಿತರೆ, ಈ ಪರಿಹಾರ ಮಾತ್ರ ಎಲ್ರಿಗೂ ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ತುಂಬಾ ಅನುಕೂಲ ಆಗುತ್ತೆ. ಏಕೆಂದರೆ ಯಾವುದೇ ಸಂಬಂಧ ಇರಬಹುದು, ನಮ್ಮದು ಈ ರಿಲೇಷನ್ಶಿಪ್ ಯಾವುದೇ ಇರಬಹುದು, ಗಂಡ ಹೆಂಡತಿ ಇರಬಹುದು, ಪ್ರೀತಿಸಿದಂಥವರು ಇರಬಹುದು, ಮಕ್ಕಳು ಇರಬಹುದು, ತಂದೆ ತಾಯಿ ಅಥವಾ ಅಣ್ಣ ತಮ್ಮ, ಅಕ್ಕ ತಂಗಿ, ಈ ರೀತಿ ನಮ್ಮ ಸಂಬಂಧಗಳು ಫ್ರೆಂಡ್ಶಿಪ್ ಅನ್ನುವಂಥದ್ದು ಇರಬಹುದು, ಸಂಬಂಧಿಕರು ಅನ್ನುವಂಥದ್ದು ಇರಬಹುದು. ಏಕೆಂದರೆ ಈಗಿನ ಒಂದು ಸಿಸ್ಟಮಲ್ಲಿ ನಮಗೆ ದುಡ್ಡಿನ ಹಿಂದೆ ಓಡ್ತಾ ಇರುವಂಥದ್ದು ಸಾಕಷ್ಟು ಇದೆ. ಆದರೆ ನಮಗೆ ದುಡ್ಡು ಕೂಡ ಮುಖ್ಯ, ಹೌದು. ಆದರೆ ಎಲ್ಲದಕ್ಕೂ ಸಂಬಂಧಗಳು ಕೂಡ ಅನ್ನುವಂಥದ್ದು ಬಹಳ ಮುಖ್ಯವಾಗಿರುತ್ತೆ. ನಾವು ತುಂಬ ಉತ್ತಮವಾದ ಜೀವನ ನಡೆಸಬೇಕು ಅಂದರೆ, ಒಂದು ಕಷ್ಟ ಕಾಲಕ್ಕೆ ನಮ್ಮ ಮನಸ್ಸಿನ ಭಾರವನ್ನು ಇಳಿಸ್ಕೊಳ್ಳೋದಕ್ಕೆ, ಪ್ರತಿಯೊಂದಕ್ಕೂ ಕೂಡ ಒಬ್ಬರನ್ನು ಒಬ್ಬರು ಅವಲಂಬನೆ ಮಾಡಿಕೊಳ್ಳುವುದಕ್ಕೆ, ಅಂದರೆ ನಾವು ಎಷ್ಟೇ ಸ್ವಾವಲಂಬಿಗಳಾಗಿದ್ದರೂ ಕೂಡ ಇನ್ನೊಬ್ಬರ ಮೇಲೆ ನಾವು ಡಿಪೆಂಡ್ ಇದ್ದೇ ಇರ್ತೀವಿ. ಆ ಥರ ಸಂಬಂಧಗಳು ಕೂಡ ಉತ್ತಮವಾಗಿ ಇರಬೇಕು ಅನ್ನೋದಕ್ಕೆ ಯಾವಾಗಲೂ ಯಾವುದೋ ಒಂದು ರೀತಿಯಲ್ಲಿ ತುಂಬ ಜಗಳ ಆಗ್ತಾಯಿದೆ ಮನೆಯಲ್ಲಿ, ನಮ್ಗೆ ಇರೋದಕ್ಕೆ ಇಷ್ಟನೇ ಆಗ್ತಾಯಿಲ್ಲ, ಅಡ್ಜಸ್ಟ್ಮೆಂಟೇ ಇಲ್ಲ, ನಾವೇನೋ ಹೇಳ್ತೀರಿ ಅವ್ರು ಇನ್ನೇನೋ ಅರ್ಥ ಮಾಡ್ಕೊಳ್ತಾರೆ, ಈ ರೀತಿ ಪದೇ ಪದೇ ಜಗಳಗಳಾಗ್ತಾ ಇರುತ್ತೆ. ಈ ಥರ ಗಂಡ ಹೆಂಡತಿ ಮಧ್ಯೆ ಜಗಳ ಆಗ್ತಾಯಿದ್ರೆ ಮಕ್ಕಳ ಮನಸ್ಸು ಅನ್ನೋದು ತುಂಬಾ ಕೆಟ್ಟೋಗ್ಬಿಡುತ್ತೆ. ಮಕ್ಕಳು ಕೂಡ ದಾರಿ ತಪ್ತಾರೆ, ಮಕ್ಕಳ ಆರೋಗ್ಯ ಕೂಡ ಹದಗೆಟ್ಟುತ್ತೆ. ಅಂದರೆ ನಾವು ಒಂದು ಸಂಬಂಧ ಅನ್ನೋದು ಎಲ್ಲಿಂದ ಎಲ್ಲಿ ತನಕ ಒಂದು ಆ ಸಂಬಂಧ ಅನ್ನೋದು ಚೆನ್ನಾಗಿರೋದಕ್ಕೆ ನಾವು ಎಷ್ಟೆಲ್ಲ ಪ್ರಯತ್ನ ಪಡ್ತಾಯಿದ್ದೀವಿ, ಆದರೂ ಯಾಕೋ ಯಾವುದು ಸರಿಯಾಗಿ ನಿಲ್ತಾ ಇಲ್ಲ ಅನ್ನುವಂಥವರು ಈ ಸುಲಭವಾದ ವಿಧಾನ, ಪರಿಹಾರ ಶಾಸ್ತ್ರಗಳಲ್ಲಿ ಮುಖ್ಯವಾಗಿ ನಮಗೆ ತಿಳಿಸಿಕೊಟ್ಟಿರುವಂಥ ವಿಧಾನಗಳನ್ನು ನಾವು ಫಾಲೋ ಮಾಡಬೇಕು. ಯಾವಾಗಲೂ ನಾವು ಸಂಬಳ, ದುಡ್ಡು, ಆದಾಯ ಇಷ್ಟನ್ನೇ ನೋಡ್ತಾ ಇರಬಾರ್ದು. ಯಾವಾಗಲೂ ಅಷ್ಟೇ, ಅದು ಜೀವನಕ್ಕೆ ತುಂಬಾ ಮುಖ್ಯ, ಹೌದು. ಆದರೆ ಸಂಬಂಧಗಳನ್ನು ಎಲ್ಲೋ ಮರೀತಾ ಇದ್ದೀವಿ. ನಮಗೆ ತುಂಬಾ ನಾವು ದುಡ್ಡಿನ ಜೊತೆ ಒಂದು ಆ ಸಂಬಂಧ ಅನ್ನೋದು ಯಾವ ರೀತಿ ಇಟ್ಕೊಂಡಿದ್ದೀವಿ ಅಂದರೆ, ನಮಗೆ ಸಂಪಾದನೆ ಅನ್ನೋದು ಜಾಸ್ತಿ ಆಗಬೇಕು ಅಂತ ಬಯಸ್ತಾ ಇರ್ತೀವಿ. ಆಗ ಆರೋಗ್ಯದ ಕಡೆ ಕೂಡ ಗಮನ ಹರಿಸಿರೋದಿಲ್ಲ. ಈ ಸಂಬಂಧಗಳನ್ನು ಕೂಡ ನಾವು ಚೆನ್ನಾಗಿ ನಡೆಸ್ಕೊಂಡು ಹೋಗಬೇಕು ಅಂತ ಹೇಳಿದ್ರೆ ನಮ್ಮ ಮನಸ್ಸಿನ ಸ್ಥಿತಿ ಕೂಡ ತುಂಬಾ ಚೆನ್ನಾಗಿರಬೇಕು, ನಮ್ಮ ಆಲೋಚನೆಗಳು ಕೂಡ ಉತ್ತಮವಾಗಿರಬೇಕು. ಗಂಡ ಹೆಂಡತಿಯ ಮಧ್ಯೆ ಯಾರಾದರೂ ಒಬ್ಬರು ಮಾತಾಡ್ತಾಯಿದ್ರು, ಇನ್ನೊಬ್ಬರು ಸುಮ್ಮನೆ ಹಾಗೆ ಇದ್ಬಿಟ್ರೂ ಕೂಡ ಜಗಳ ಅನ್ನೋದು ಇರೋದಿಲ್ಲ ಅಂತ ನಮ್ಮ ಹಿರಿಯರು ತಿಳಿಸ್ಕೊಡ್ತಾರೆ. ಯಾವುದೇ ಸಂಬಂಧದಲ್ಲಾಗಿರಬಹುದು, ಅದು ಅತಿರೇಕಕ್ಕೆ ಹೋದಾಗ ಕಷ್ಟಗಳು ಜಾಸ್ತಿ ಆಗುತ್ತೆ. ಮನೆಯಲ್ಲಿ ನಾವು ಏನಕ್ಕಪ್ಪ ಇದ್ದೀವಿ ಅಂತ ಅನ್ನಿಸ್ದಾಗ ನೋಡಿ, ಈ ಪರಿಹಾರವನ್ನು ಮಾಡ್ಕೊಳ್ಳಿ. ನೀವು ನಿಮ್ಮ ಮಕ್ಕಳಿಗೋಸ್ಕರ ಬದುಕ್ತಾ ಇದ್ದೀವಿ, ಸುಮ್ಮನೆ ನಾವು ಏನೋ ಪ್ರಪಂಚಕ್ಕೆ ಗಂಡ ಹೆಂಡತಿ ಅನ್ನೋ ಥರ ಇದ್ದೀವಿ, ಅಥವಾ ಸಂಬಂಧಗಳು ಬೇರೆ ಇರುವಂಥದ್ದು ಇರಬಹುದು. ಯಾವುದೇ ಸಂಬಂಧ ಅಂದರೆ ಅಣ್ಣ ತಮ್ಮ ಇರಬಹುದು, ಅಕ್ಕ ತಂಗಿ ಇರಬಹುದು, ಅವ್ರುಗಳು ಕೂಡ ಈಗ ನಾವು ಮೇಲ್ನೋಟಕ್ಕೆ ಮಾತ್ರ ಚೆನ್ನಾಗಿ ಇರ್ತೀವಿ, ಒಳಗೊಳಗೆ ಏನೋ ಕಿತ್ತಾಟ, ಜಗಳ ಈ ಥರ ಇರುತ್ತಲ್ವ, ಅದನ್ನು ಕೂಡ ಚೆನ್ನಾಗಿ ಮಾಡ್ಕೊಳ್ಳೋದಕ್ಕೆ ಇದು ಬಹಳ ಉತ್ತಮವಾಗಿರುವಂಥ ಒಂದು ಪರಿಹಾರ ಅಂತಲೇ ಹೇಳಬಹುದು. ಸ್ನೇಹಿತರೆ, ಈಸಿಯಾಗಿ ಈ ಪರಿಹಾರವನ್ನು ನೀವು ಸಾಧ್ಯವಾದಷ್ಟು ಭಾನುವಾರದ ದಿನ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ರಹಸ್ಯವಾಗಿ ಮಾಡ್ಕೊಳ್ಬೇಕು, ಏಕೆಂದರೆ ನಾವು ಯಾರಿಗೂ ಕೂಡ ಇದನ್ನು ಹೇಳ್ಕೊಳ್ಬಾರ್ದು. ದೃಷ್ಟಿದೋಷ, ನರ ದೃಷ್ಟಿದೋಷ ಅನ್ನುವಂಥದ್ದು ಎಷ್ಟು ಕೆಟ್ಟದಾಗಿದೆ ಅಂತ ಹೇಳಿದ್ರೆ, ಯಾರಾದರೂ ತುಂಬ ಅನ್ಯೋನ್ಯವಾಗಿ ಚೆನ್ನಾಗಿದ್ದಾರೆ ಅಂತ ಹೇಳಿದ್ರೆ ನೋಡಿ, ನಮಗಿಂತ ಅವ್ರು ಚೆನ್ನಾಗಿದ್ದಾರೆ, ನಾವು ಎಷ್ಟು ದುಡಿತಾ ಇದ್ದೀವಿ, ಎಷ್ಟು ಶ್ರೀಮಂತರು, ಅಥವಾ ನಾವು ಎಷ್ಟು ಚೆನ್ನಾಗಿದ್ದೀವಿ, ಆದರೂ ಕೂಡ ನಮ್ಮ ಸಂಬಂಧದಲ್ಲಿ ಯಾವಾಗಲೂ ಒಂದು ಕಿರಿಕಿರಿ ಅನ್ನೋದು ಇದ್ದೇ ಇರುತ್ತೆ ಅಂತ ನಾವು ಅಂದ್ಕೊಳ್ತಾ ಇರ್ತೀವಿ. ಆದರೆ ಇನ್ನೊಬ್ಬರನ್ನ ನೋಡಿ ಅಸೂಯೆ ಪಟ್ಕೊಳ್ಳುವಂಥ ಜನ ಇರ್ತಾರಲ್ವ, ಆ ಕಣ್ಣು ಬಿದ್ದಾಗ ಸಂಬಂಧ ಹಾಳಾಗುತ್ತೆ. ಅದನ್ನು ತುಂಬ ಚೆನ್ನಾಗಿ ನಾವು ಉತ್ತಮವಾಗಿ ಇಟ್ಕೊಳ್ಳೋದಕ್ಕೆ ಈ ಪರಿಹಾರ ತುಂಬ ಸೂಕ್ತವಾಗಿರುತ್ತೆ. ಇದನ್ನು ನೀವು ಯಾರಿಗಾಗಿ ಮಾಡ್ಕೊಳ್ತಾ ಇರ್ತೀರ ನೋಡಿ, ಅವರು ನಮ್ಮ ಲೈಫಲ್ಲಿ ತುಂಬ ಮುಖ್ಯ. ಅವರ ಒಂದು ಮನಸ್ಸಿನ ಮಾತು ನಮ್ಮ ಹತ್ರ ಶೇರ್ ಮಾಡ್ಕೊಳ್ಬೇಕು, ಹಾಗೆ ನಮ್ಮ ಹತ್ರ ಅವರ ಸಂಬಂಧ ಅನ್ನೋದು ಚೆನ್ನಾಗಿ ಇರಬೇಕು ಅಂತ ನಾವು ಬಯಸ್ತೀವಲ್ವ. ಆ ಸಂಬಂಧಕ್ಕೋಸ್ಕರ ಮಾಡಿಕೊಳ್ಳುವಂಥ ಒಂದು ಪರಿಹಾರ ತುಂಬಾ ಸರಳವಾಗಿರುತ್ತೆ. ಈ ಪರಿಹಾರವನ್ನು ಮಾಡ್ಕೊಳ್ಬೇಕಾದ್ರೆ ನೀವು ಸ್ನಾನ ಮಾಡ್ಕೊಂಡಿದ್ರೆ ತುಂಬಾ ಬೆಸ್ಟು. ಇದನ್ನು
ಅಕಸ್ಮಾತ್ ನೀವು ಮಾಡ್ಕೊಳ್ಳೋದಕ್ಕಾಗಲಿಲ್ಲ ಅಂತ ಹೇಳಿದ್ರೆ ಕೈ ಕಾಲು ಮುಖ ಆದರೂ ತೊಳ್ಕೊಳ್ಬಹುದು. ಒಂದು ಆಲದ ಮರದ ಎಲೆಯನ್ನು ತಗೊಳ್ಬೇಕು ಸ್ನೇಹಿತರೆ. ಈ ಪರಿಹಾರವನ್ನು ಮಾಡ್ಕೊಳ್ಬೇಕಾದ್ರೆ ಸಂಧ್ಯಾ ಕಾಲದಲ್ಲಿ ಹೋಗಬಾರ್ದು ನಾವು ಆಲದ ಮರದ ಹತ್ರ. ಅದಕ್ಕೆ ಮುಂಚೆನೇ ಮಾಡಿಕೊಳ್ಳುವಂಥ ಒಂದು ಪರಿಹಾರ ಇದಾಗಿರುತ್ತೆ. ನೋಡಿಕೊಂಡಿದ್ದೆ 5 ಏಲಕ್ಕಿಯನ್ನು ತಗೊಳ್ಬೇಕು. ಅವರ ಹೆಸರು ನಾವು ಹೇಳ್ಕೊಳ್ಬೇಕು. ಅಂದರೆ ಅವರ ಹೆಸರನ್ನು ಹೇಳ್ಕೊಳ್ತಾ ಯಾವ ಸಂಬಂಧಕ್ಕಾಗಿ ನಾವು ಈ ಪರಿಹಾರ ಮಾಡ್ತಾ ಇರ್ತೀವಿ ನೋಡಿ, ಅವರ ಹೆಸರನ್ನು ಹೇಳಿಕೊಂಡು ಅವರು ನಮ್ಮ ಜೀವನದಲ್ಲಿ ತುಂಬ ಮುಖ್ಯವಾಗಿರುವಂಥ ವ್ಯಕ್ತಿಯಾಗಿರ್ತಾರೆ. ಅವರು ನಮ್ಮನ್ನು ಬಿಟ್ಟು ಹೋಗಬಾರ್ದು, ಚೆನ್ನಾಗಿರಬೇಕು, ನಾವು ಅನ್ಯೋನ್ಯವಾಗಿ ಇರಬೇಕು, ಒಬ್ಬರನ್ನು ಅರ್ಥ ಮಾಡಿಕೊಂಡು ಪ್ರೀತಿಯಿಂದ ಬಾಳ್ವೆ ಮಾಡಬೇಕು. ಈ ರೀತಿ ನೀವು ಕೇಳ್ಕೊಳ್ತಾ ಈ ಪರಿಹಾರ ಮಾಡ್ಕೊಳ್ಬೇಕು. ಅಂದರೆ ನಾವು ಇನ್ನೊಬ್ಬರಿಗೆ ತೊಂದರೆ ಕೊಡುವಂಥದ್ದಲ್ಲ. ಇದನ್ನು ಪೂರ್ತಿಯಾಗಿ ಅರ್ಥ ಮಾಡ್ಕೊಳ್ಳಿ ಸ್ನೇಹಿತರೆ. ನಮ್ಮ ಜೊತೆ ಅವರು ಚೆನ್ನಾಗಿರಬೇಕು, ಏನೋ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿದೆ ಅಂತ ಹೇಳಿದ್ರೆ ಅಂತಹವರು ಈ ಪರಿಹಾರವನ್ನು ಮಾಡ್ಕೊಳ್ಳಿ. ಆ ಸಂಬಂಧ ನಮಗೆ ಬೇಕು ಅಂತ ನಾವು ಬಯಸ್ತಾ ಇದ್ದರೆ ಈ ಪರಿಹಾರ ಯಾರು ಬೇಕಾದರೂ ಮಾಡ್ಕೊಳ್ಬಹುದು. ಸಂಬಂಧ ಬೇಕಾಗಿಲ್ಲ ಅಂತ ಹೇಳಿದ್ರೆ ಮಾಡ್ಕೊಳ್ಳೋದಕ್ಕೂ ಕೂಡ ಹೋಗಬಾರ್ದು. ಒಂದು ಆಲದ ಎಲೆಯನ್ನು ತಗೊಳ್ಳಿ, ಅದರಲ್ಲಿ 5 ಏಲಕ್ಕಿ ಅನ್ನೋದು ನಮ್ಮನ್ನು ತುಂಬ ಚೆನ್ನಾಗಿ ಈ ಸಂಬಂಧಗಳಲ್ಲಿ ಯಾರು ದೂರ ಆಗಿರ್ತಾರೆ ಅವರನ್ನು ಒಟ್ಟುಗೂಡಿಸುವಂಥ ಕೆಲಸ ಇದು ಮಾಡುತ್ತೆ ಸ್ನೇಹಿತರೆ. ಇದನ್ನು 5 ಏಲಕ್ಕಿಯನ್ನು ಇಟ್ಟು ನೀವು ತಗೊಂಡೋಗಿ ಸಾಧ್ಯವಾದಷ್ಟು ಯಾವುದಾದ್ರೂ ದೂರ ಪ್ರದೇಶದಲ್ಲಿ ಸುಡಬಹುದು. ಇಲ್ಲಾಂದರೆ ಆಲದ ಮರ ಇರುತ್ತಲ್ವ, ಆಲದ ಮರದ ಹತ್ರ ಕೂಡ ಸುಟ್ಬಿಟ್ಟು ಬರಬಹುದು. ಸಂಧ್ಯಾ ಕಾಲದಲ್ಲಿ ಹೋಗಬೇಡಿ ಮರಗಳ ಹತ್ರ. ನೋಡಿಕೊಂಡಿದ್ದೆ ಅದಕ್ಕೆ ಮುಂಚೆನೇ ಈ ಪರಿಹಾರವನ್ನು ನೀವು ಮಾಡ್ಕೊಳ್ಬೇಕಾದ್ರೆ ಅವ್ರ ಹೆಸರು ಹೇಳ್ತಾ ಅವ್ರ ಸಂಬಂಧ ನಮ್ಮ ಜೊತೆ ಚೆನ್ನಾಗಿರಬೇಕು ಅಂತ ಮನಸ್ಸು ಇಟ್ಟು ಕೇಳಿಕೊಂಡು ಈ ಪರಿಹಾರ ಮಾಡಿಕೊಂಡ್ರೆ ಮಾತ್ರ ಒಳ್ಳೆ ರಿಸಲ್ಟ್ ಕೊಡುತ್ತೆ. ಇದನ್ನು ನೀವು ಯಾವಾಗ ಬೇಕಾದರೂ ಅಂದರೆ ಒಂದು ತಿಂಗಳಿಗೊಂದು ಸಾರಿ ಮಾಡ್ಕೊಳ್ಬಹುದು. ಮಾಡ್ಕೊಂಡು ನೋಡಿ, ತುಂಬ ಚೆನ್ನಾಗಿರುತ್ತೆ. ಧನ್ಯವಾದ.